ವಿತ್ ಫೌಂಡೇಶನ್, ವಿತೌಟ್ ಫೌಂಡೇಶನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಚೈತ್ರ. ನಾನಿವತ್ತು ಲ್ಯಾಕ್ಮೆ ಇನ್ವಿಸಿಬಲ್ ಫಿನಿಶ್ ಫೌಂಡೇಶನ್ನ ಕಂಪ್ಲೀಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗೆಯೇ ನಾವು ಸೇಮ್ ಫೌಂಡೇಶನ್ನ ಯೂಸ್ ಮಾಡಿಕೊಂಡು DIY ಕನ್ಸಿಲರ್ನ ಹೇಗೆ ರೆಡಿ ಮಾಡಬೇಕು ಅಂತಲೇ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗಿದ್ರೆ ನೀವು ನನ್ನ ಎಲ್ಲ ವೀಡಿಯೋಸ್ನ ಕೂಡ ಎಲ್ಲರಿಗಿಂತ ಮುಂಚೆ ನೋಡ್ಬೋದು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಫಸ್ಟ್ ಆಫ್ ಆಲ್ ಇದರ ಔಟರ್ ಪ್ಯಾಕೇಜ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಇದು ಗ್ಲಾಸಲ್ಲಿ ಈ ರೀತಿಯಾಗಿ ಬರುತ್ತೆ. ಆ್ಯಂಡ್ ಇದನ್ನು ಓಪನ್ ಮಾಡಿದಾಗ ನಮಗೆ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಹರಡ್ಕೊಂಡಿದೆ. ಸ್ವಲ್ಪ ಡಿಸ್ಟರ್ಬ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಅಕಾರ್ಡಿಂಗ್ ಟು ಪ್ರೈಸ್ ನಾವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಇವಾಗೆಲ್ಲ ಬೇರೆ ಬೇರೆ ಬ್ರ್ಯಾಂಡಿಂದು ಫೌಂಡೇಶನ್ಸ್ನ ತೊಗೊಂಡ್ರೆ ನೀವು ಒಂದು 10-15 ರೂಪೀಸ್ ಜಾಸ್ತಿ ಕೊಟ್ಟರೆ ನಿಮಗೆ ಪಂಪಿಂದೆಲ್ಲ ಸಿಗುತ್ತೆ. ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಬಟ್ ಇದು ಅಕಾರ್ಡಿಂಗ್ ಟು ಪ್ರೈಸ್ ಇಟ್ಸ್ ಓಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದರಲ್ಲಿ 3 to 4 ಶೇಡ್ಸ್ ಅಷ್ಟೇ ಸಿಗೋದು. ನಿಮ್ಗೆ ಏನಾದರೂ ತುಂಬಾ ಬೆಳ್ಳಗಿದ್ರೆ, ಇಲ್ಲಾಂದರೆ ತುಂಬ ಟ್ಯಾನ್ ಆಗಿದ್ದರೆ ನಿಮಗೆ ಇದರಲ್ಲಿ ಶೇಡ್ಸ್ ಬರೋದಿಲ್ಲ. ನಿಮಗೆ ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಶೇಡ್ಸ್ ಬೇಕು ಅಂತ ಹೇಳಿದರೆ ಆಬ್ವಿಯಸ್ಲಿ ನೀವು ಸ್ವಲ್ಪ ಜಾಸ್ತಿ ಪ್ರೈಸ್ ಇರುವಂಥ ಫೌಂಡೇಶನ್ನ ತೊಗೋಬೇಕು, ಇಲ್ಲಾಂದರೆ ಬೇರೆ ಬ್ರ್ಯಾಂಡ್ ಫೌಂಡೇಶನ್ನ ತೊಗೋಬೇಕಾಗುತ್ತೆ. ಸೊ ಈಗ ನಾನು ನಿಮಗೆ ಇದರ ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ರನ್ನಿ ಇರುತ್ತೆ ಇದರ ಕನ್ಸಿಸ್ಟೆನ್ಸಿ. ಇವಾಗ ನಾನು ಈ ಫೌಂಡೇಶನ್ನ ನನ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಒಂದು ಸೈಡಿಗೆ ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಬ್ರಷ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ಜಸ್ಟ್ ಇದರಲ್ಲಿ ಸ್ವಲ್ಪ ತಗೊಂಡು ಡಾಟ್ ಮೋಷನಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಒಂದು ಬ್ಯೂಟಿ ಬ್ಲೆಂಡರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ನೀವು ಇದನ್ನು ಚೆನ್ನಾಗಿ ನೀರಲ್ಲಿ ಅದ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಕೊಳ್ಬೇಕು. ಆ್ಯಂಡ್ ನೀವು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡುವಾಗ ನೀವು ಈ ರೀತಿ ಡ್ರ್ಯಾಗ್ ಮಾಡಬಾರ್ದು. ಈ ರೀತಿಯಾಗಿ ಟ್ಯಾಪ್ ಮೋಷನಲ್ಲೇ ನೀವು ಬ್ಲೆಂಡ್ ಮಾಡಬೇಕು. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡಿಗೆ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರಷ್ನ ಯೂಸ್ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಬ್ರಷ್ನ ಯೂಸ್ ಮಾಡುವಾಗ ನಿಮಗೆ ಟ್ಯಾಪ್ ಮೋಷನಲ್ಲಿ ನೀವು ಬ್ಲೆಂಡ್ ಮಾಡೋದಕ್ಕಾಗಿಲ್ಲ. ಸೊ ಆಬ್ವಿಯಸ್ಲಿ ನೀವು ಇದನ್ನು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗತ್ತೆ.
ಎಸ್ ಫ್ರೆಂಡ್ಸ್, ಈಗ ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಫೌಂಡೇಶನ್ನ ಅಪ್ಲೈ ಮಾಡಾಗಿದೆ. ಆ್ಯಂಡ್ ಈ ಸೈಡ್ ಬಂದುಬಿಟ್ಟು ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ದೀನಿ. ಹಾಗೆ ಈ ಸೈಡ್ ಬಂದುಬಿಟ್ಟು ನಾನು ನನ್ನ ಬ್ರಷ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಕವರೇಜ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಬ್ರಷ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿರೋ ಕಡೆ ಕವರೇಜ್ ಕಂಪ್ಲೀಟಾಗಿ ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಡಾರ್ಕ್ ಸ್ಪಾಟ್ಸ್ ಕೂಡ ಕಾಣಿಸ್ತಾ ಇಲ್ಲ. ಬಟ್ ಈ ಸೈಡಲ್ಲಿ ನನ್ನ ಕೆಲವೊಂದು ಪಿಂಪಲ್ ಮಾರ್ಕ್ ಇದೆ, ಅದು ಕಾಣಿಸ್ತಾ ಇದೆ. ಅದು ಅಷ್ಟೊಂದೇನು ಡಾರ್ಕ್ ಆಗಿಲ್ಲ, ಸ್ವಲ್ಪ ಲೈಟ್ ಆಗಿದೆ, ಬಟ್ ಸ್ಟಿಲ್ ಅದು ವಿಸಿಬಲ್ ಇದೆ. ಆ್ಯಂಡ್ ಇದರ ಫಿನಿಶ್ ಲುಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿದ್ನಲ್ಲ ಈ ಸೈಡು. ಸೊ ಈ ಸೈಡಲ್ಲಿ ಕವರೇಜ್ ಕಡಿಮೆ ಇದೆ, ಬಟ್ ಫಿನಿಶ್ ಲುಕ್ಕು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅದು ನನ್ನ ಸ್ಕಿನ್ನಿಗೆ ಸೆಟಲ್ಡ್ ಆಗಿ ಕಾಣಿಸ್ತಾ ಇದೆ. ಬಟ್ ಈ ಸೈಡು ಬ್ರಷ್ ಯೂಸ್ ಮಾಡಿದ್ನಲ್ಲ, ಈ ಸೈಡು ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಅಂದರೆ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪ್ಯಾಚಿ ಥರ ಲುಕ್ ಅನಿಸ್ತಾ ಇದೆ. ಅದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅನ್ಕೊತೀನಿ, ಬಟ್ ರಿಯಲ್ ಆಗಿ ಸ್ವಲ್ಪ ಪ್ಯಾಚಿ ಅಂತ ಅನ್ನಿಸ್ತಾ ಇದೆ. ಸೊ ಫೈನಲಿ ತುಂಬ ಆನೆಸ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ನೀವೇನಾದರೂ ಮೇಕಪ್ ಬಿಗಿನರ್ಸ್ ಆಗಿದ್ದರೆ, ಇಲ್ಲ ಅಂತ ಹೇಳಿದರೆ ನಿಮ್ಮ ಫೌಂಡೇಶನ್ ಬಗ್ಗೆ ಇನ್ನೂ ಏನು ಜಾಸ್ತಿ ಗೊತ್ತಿಲ್ಲ, ಈಗ ತಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಮಾತ್ರ ಈ ಲ್ಯಾಕ್ಮಿ ಇನ್ವಿಸಿಬಲ್ ಫಿನಿಶ್ ಫೌಂಡೇಶನ್ನ ಪರ್ಚೇಸ್ ಮಾಡಿ. ಇಲ್ಲ ಅಂತ ಹೇಳಿದರೆ ಸುಮ್ಮನೆ 150 ರೂಪೀಸ್ ವೇಸ್ಟ್ ಮಾಡೋ ಬದಲು ಇನ್ನೊಂದು 50 ರೂಪೀಸ್ ಜಾಸ್ತಿ ಹಾಕ್ಬಿಟ್ಟು ಒಳ್ಳೆ ಕಂಪನಿದು ಇನ್ನೂ ಜಾಸ್ತಿ ಶೇಡ್ಸ್ ಇರುವಂಥ ಫೌಂಡೇಶನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈಗ ನೆಕ್ಸ್ಟ್ ಮನೆಯಲ್ಲೇ DIY ಕನ್ಸೀಲರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಹೊರಗಡೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ನಾನು ಆಲ್ಮೋಸ್ಟ್ ಒಂದು 2 hours ವೆಯ್ಟ್ ಮಾಡ್ತಾ ಇದ್ದೀನಿ. ಗಲಾಟೆ ಇವಾಗ ಕಡಿಮೆ ಆಗುತ್ತೆ ಅಂತ, ಬಟ್ ಕಡಿಮೆನೇ ಆಗ್ತಾ ಇಲ್ಲ. ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ಕನ್ಸೀಲರ್ನ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಸೇಮ್ ಫೌಂಡೇಶನ್ ಒಂದು ಸ್ವಲ್ಪ ಬೇಕಾಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಫೌಂಡೇಶನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಲೂಸ್ ಪೌಡರ್ನ ಹಾಕೋಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ವೈಟ್ ಟೋನ್ ಅವ್ರದ್ದು ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ಕಂಪನಿದು ಲೂಸ್ ಪೌಡರ್ನ ಯೂಸ್ ಮಾಡ್ಬೋದು. ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿ ಆಯಿತು. ನಾನೀಗ ಇದನ್ನು ನನ್ನ ಅಂಡರ್ ಐಯಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಸೇಮ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಕನ್ಸೀಲರ್ನು ಕೂಡ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಮೊದಲು ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ತುಂಬಾ ಡಾರ್ಕ್ ಸರ್ಕಲ್ ಎಲ್ಲ ಕಾಣಿಸ್ತಾ ಇತ್ತು. ಇವಾಗ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಸೊ ಇದು ತುಂಬಾ ಅಫೋರ್ಡೆಬಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಕನ್ಸೀಲರ್ ತುಂಬಾ ಕಾಸ್ಟ್ಲಿ ಇರುತ್ತೆ, ತುಂಬ ಜನಕ್ಕೆ ಅದನ್ನು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥವರು ನೀವು ಈ ರೀತಿಯಾಗಿ ನೀವು ಮನೆಯಲ್ಲೇ DIY ಕನ್ಸೀಲರ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಬಟ್ ಒನ್ ಥಿಂಗ್ ಏನಂತ ಹೇಳಿದರೆ, ನೀವು ಇದನ್ನು ಅಪ್ಲೈ ಮಾಡಿದ ಕೂಡಲೇ ಬ್ಲೆಂಡ್ ಮಾಡಬೇಕು. ಇಲ್ಲಾಂತ ಹೇಳಿದರೆ ಅದು ಡ್ರೈ ಆಗುತ್ತೆ ಮತ್ತು ಫುಲ್ ಪ್ಯಾಚಿ ಅಂತ ಅನಿಸುತ್ತೆ. ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬನ್ನಿ, ಈಗ ಈ ಫೌಂಡೇಶನ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಆಫ್ ಫೇಸ್ ಅರ್ಧ ಮುಖ, ಓಕೆ, ಒಂದು ಸೈಡ್ ಮುಖಕ್ಕೆ. ಸೊ ಫೈನಲ್ ಆಗಿ ನಾನು ಹೇಳೋದೇನಂತ ಹೇಳಿದರೆ, ನಾನು ವಿತ್ ಫೌಂಡೇಶನ್, ವಿತೌಟ್ ಫೌಂಡೇಶನ್. ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಕೂಡ ಫಾಲೋ ಮಾಡ್ಬೋದಮ್ಮ.